ಎಸ್. ಕೊರಿಯರ್ ಬಾಯ್ಗೆ ನಿನ್ನ ಹೆಸರೇ ಗೊತ್ತಿಲ್ವಾ? ಅಲ್ಲೂ ಡೋಂಟ್ ಟಾಕ್ ರಬೀಶ್. ನನ್ನ ಹೆಸರು ಗೊತ್ತಿಲ್ಲ ಅಂದ್ರೆ ಏನೇ ಅರ್ಥ? ಮತ್ತೆ ಜಾಜಿ ಜಂಬಲ್ ದಿನ್ನಿ ಗೊತ್ತಾ ಅಂದಿದ್ದಕ್ಕೆ ಗೊತ್ತಿಲ್ಲ ಅಂತ. ಪಾಂಡುರಂಗವ್ರ ಹೆಂಡತಿ ಅಂದಿದ ತಕ್ಷಣ ಗೊತ್ತು ಅಂತ ಊರೆಲ್ಲ ತಿರ್ಗಾಡ್ಕೊಂಡು ಲೇಟಾಗಿ ಪಾರ್ಸಲ್ ತಂದ್ಕೊಂಡಿದ್ದಾರೆ. ಓ ಮೈ ಗಾಡ್, ಫೆಸ್ಟಿವಲ್ ಕಳಿಸಿರೋ ಸ್ವೀಟು ಇಷ್ಟು ಲೇಟಾಗಿ ಯಾಕೆ ಬರ್ತಿದೆ? ಮಿಲ್ಕ್ ಹಾಕಿ ಮಾಡಿರೋ ಸ್ವೀಟ್ಸ್ನೆಲ್ಲ 2 days ತಿನ್ಬಿಡ್ಬೇಕು. ಇದು ಆಲ್ರೆಡಿ ಸ್ಮೆಲ್ ಬರ್ತಾನೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಮದ್ದು ಕೊಟ್ಬಿಡಿ, ಕಣ್ಣು ಮುಚ್ಕೊಂಡು ಹೊಟ್ಟೆ ತುಂಬಾ ತಿನ್ಬಿಡ್ತಾನೆ. ನೋಡೋಣ, ಅವನಿಗೇನಾದ್ರೂ ಹೆಲ್ತ್ ಅಪ್ಸೆಟ್ ಆದ್ರೆ ನನ್ನ ತಲೆ ಮೇಲೆ ಬರುತ್ತೆ. ಸ್ವಲ್ಪ ಈ ಕಡೆ ಬಾಮ. ವೆರಿ ಗುಡ್. ವಾಟ್ ಮೈ ಡಿಯರ್ ಗೋಬೆ. ಹಬಿ, ಈ ಸ್ವೀಟ್ ನನ್ನ ಫ್ರೆಂಡ್ ಕಳ್ಸಿದಾಳೆ. ಇದು ಸ್ವಲ್ಪ ಹಾಳಾಗಿದೆ ಅಷ್ಟೇ. ನಿಮ್ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಕೊಟ್ಬಿಡಿ. ಹೇಳ್ರಿ, ಹೊಳಸು ವಾಸನೆ ಬರ್ತಿದೆ. ಓವಾ, ದೂದ್ ಪೇಡ ಇವೆಲ್ಲ 2 ದಿನದಲ್ಲಿ ತಿಂದು ಮುಗಿಸ್ಬಿಡ್ಬೇಕು. 15 ದಿನ ಇಟ್ಕೊಳ್ಳೋಕೆ ಇದೇನ ಪಾಕಂಪಪ್ಪ? ಬಿಡಿ, ನಮ್ಮ ದಂಡ ಪಿಂಡಗಳಿಗೆ ಕೊಟ್ರೆ ತಾನಾ ತಿನ್ನಂಗಿರ್ತವೆ. ನೋಡು, ನೀವ್ ಯಾವುದೇ ಕಾರಣಕ್ಕೂ ಈ ಸ್ವೀಟ್ನ ನಮ್ಮ ಮನೇಲಿರೋರು ಯಾರಿಗೂ ಕೊಡಬಾರ್ದು. ನೋಡಿ, ಬೇಕಾದ್ರೆ ಹೊರಗಡೆ ಕೊಟ್ಬಿಟ್ಟು ಮನೆ ತಗೊಂಡ್ಬನ್ನಿ. ಇದನ್ನ ಯಾರೇ ದುಡ್ಡು ಕೊಟ್ಟು ತಗೊಳ್ತಾರೆ? ನೀವ್ ಏನ್ ಮಾಡ್ತಿರೋ ಬಿಟ್ಟಿರೋ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಸ್ವೀಟ್ ವೇಸ್ಟ್ ಆಗ್ಬಾರ್ದು ಅಷ್ಟೇ. ಬೇಗ ತಗೊಂಡು ಹೋಗಿ. ಆ ಹುಡುಗಿರು ನನ್ನ ನೋಡ್ಕೊಂಡು ಯಾಕೆ ನೋಡ್ತಾ ಇದ್ದಾರೆ? ನನ್ನ ಸಂಸಾರ ವಿಷಯ ಏನಾದ್ರೂ ಗೊತ್ತಾಗೋಯ್ತಾ? ಆ ಹೀರೋ ನಮ್ ಕಡೆನೆ ನೋಡ್ತಾ ಇದೆ. ಈ ಏರಿಯಾಗೆ ಅವನೊಬ್ನೇ ಗಂಟು ಅನ್ನೋ ಜಂಬ ಇರ್ಬೇಕು. ಗಂಟು ಅಂತ ಅವನೊಬ್ನೇ ಹೇಳ್ಕೋಬೇಕು. ಮೂತಿ ಮೇಲೆ ಮೀಸೆನೇ ಇಲ್ಲ, ಕಳ್ಸಿರ್ಬೇಕು. ನನ್ನನ್ನ ಈ ಮಟ್ಟಕ್ಕೆ ರೇಗಿಸಿದಾರ ಮೇಲೆ ಬಿಡ್ಬಾರ್ದು, ಸರಿಯಾಗಿ ವಿಚಾರಿಸ್ಕೊಳ್ಬೇಕು. ಏನು ಮನೆ ಮುಂದೆ ನಿಂತ್ಕೊಂಡು ರಸ್ತೆ ಸರ್ವೆ ಮಾಡ್ತಿದ್ದೀರಾ? ಸರ್ವೆ ಮಾಡ್ತಿರೋದು ನಾವಲ್ಲ, ನೀವು. ನಮ್ಮನೆ ಮುಂದೆ ನಾವು ನಿಂತ್ಕೊಂಡಿದ್ದೀವಿ. ನಿಮ್ಗೆ ಪ್ರಾಬ್ಲಮ್? ಪರವಾಗಿಲ್ಲ ಕಡೆ, ಹುಡುಗ ಸಣ್ಣಗಿರೋದು ತುಂಬಾ ಸ್ಮಾರ್ಟ್ ಆಗಿದೆ. ಏನು ಈ ಏರಿಯಾಗೆ ಹೊಸಬ್ರ? ಬಾಡಿಗೆ ಮನೆ, ಹೊಸ ಸಂಸಾರ. ಏನಿದು? ಇದು ಒಂದು ಸ್ವೀಟು. ಓ, ನಾವ್ ಈ ಮನೆಗೆ ಹೊಸಾಗಿ ಬಂದಿದೀವಿ ಅಂತ ಸ್ವೀಟ್ ಕೊಡಕ್ ಬಂದಿದ್ಯಾ? ಹೊಸ ಮನೆಗೆ ಬಂದಿದ್ದಕ್ಕೆ ನೀವು ನನಗೆ ಸ್ವೀಟ್ ಕೊಡ್ಬೇಕು. ಅದನ್ನ ಬಿಟ್ಟು ನನ್ನನ್ನೇ ಕೇಳ್ತಿರಲ್ರಿ. ಮೇರೆಗೆ ನಾವು ಹೊಸದಾಗಿ ಬಂದಿದೀವಿ ಅಂದ್ಮೇಲೆ ನೀವು ತಾನೇ ಸ್ವೀಟ್ಸ್ ಕೊಡ್ಬೇಕು. ಯಾಕೆ ನಾವು ಚೆನ್ನಾಗಿಲ್ವಾ? ನಮ್ಮನ್ನ ನೋಡಿದ್ರೆ ನಿಮಗೆ ಖುಷಿ ಆಗಲ್ವಾ? ನೀವೇನೋ ಚೆನ್ನಾಗಿದ್ದೀರಾ, ಆದ್ರೆ ನಾನು ಯಾಕ್ರಿ ಸ್ವೀಟ್ ಕೊಡ್ಬೇಕು? ಸೌಂದರ್ಯಕ್ಕೆ ಒಂದು ಪ್ರೆಸೆಂಟೇಷನ್ ನಿಮ್ ಕೈಲಿ ಇದೆಯಲ್ಲ, ಅದನ್ನೇ ಕೊಟ್ಬಿಡಿ. ಇದು ಹಳೇದಾಗಿದೆ. ಯಾಕೆ? ನೀವು ಹಳಬ್ರಲ್ವಾ, ನಾವು ಹಳಬ್ರಲ್ವಾ? ಸ್ವೀಟ್ಸ್ ಹಳದಾದ್ರೆ ಏನಂತೆ, ಪ್ರೀತಿ ಹಳದಾಗಿರ್ಬಾರ್ದು. ನಿನ್ನಿಷ್ಟ, ನನ್ನ ಅಭ್ಯಂತರ ಏನೂ ಇಲ್ಲ. ತಗೊಳ್ಳಿ. ಥ್ಯಾಂಕ್ ಯು. ದೂದ್ ಬಿಡ ಕಡೆ. ಬನ್ನಿ, 3 ಜನ ಒಟ್ಟಿಗೆ ಕುತ್ಕೊಂಡು ತಿನ್ನೋಣ. ನನಗೆ ಬೇರೆ ಕೆಲಸ ಇದೆ, ಬರ್ತೀನಿ. ಅಲ್ಲ, ಸ್ವೀಟ್ ಕೊಟ್ಟು ನಿಮ್ಗೆ ಒಂದು ಲೋಟ ಕಾಫಿ ಕೊಡೋದು ಬೇಡವಾ? ನಾನು ಕಾಫಿ ಕುಡಿಯಲ್ಲ, ಟೀ ಮಾಡ್ಕೊಡ್ತೀನಿ. ಹೋಗ್ಲಿ, ಹಾಲು ಕೊಡ್ತೀನಿ. ಅದು ಈ ದನಗಳಿಗೆ ಕಾಲು ಬಾಯಿ ರೋಗ ಬಂದಾಗಿಂದ ನಾನು ಅದನ್ನು ಕುಡಿಯೋದನ್ನ ಬಿಟ್ಬಿಟ್ಟಿದ್ದೀನಿ. ತುಂಬಾ ಕ್ಯೂಟಿಯಾಗಿ ಮಾತಾಡ್ತಾರೆ. ಮದುವೆ ಆಗಿದ್ಯಾ? ಏನೋ ಒಂದು ಆಗಿದೆ. ಪುಣ್ಯವಂತರು, ನಮಗ್ ನೋಡಿ ಇನ್ನು ಮದ್ವೆನೇ ಆಗಿಲ್ಲ. ಹಗ್ಲೊತ್ತು ಹೇಗೋ ಕಳೆದ್ ಬಿಡ್ತೀವಿ, ರಾತ್ರಿ ಕಳಿಯೋದು ಎಷ್ಟು ಕಷ್ಟ ಅಂತ ನಿಮ್ಗೇನ್ ಗೊತ್ತು? ಅದಕ್ಕೆ ನಾನೇನ್ರಿ ಮಾಡ್ಲಿ? ಅಕ್ಕಪಕ್ಕ ಇರೋ ಹುಡುಗರ್ನ ರೇಗಿಸ್ತಾ ಇದ್ರೆ ಹೊತ್ತು ಕಳಿಯುತ್ತೆ, ಇಲ್ಲ ಅಂದ್ರೆ ಜೀವನನೇ ಬೋರು. ಅಲ್ವೇನೆ ರಮ್ಮ? ಹೌದು ಕಣೆ. ಹೌದು, ಈ ರಾಜ್ಕುಮಾರ ಯಾರು ಅಂತ ಗೊತ್ತೇ ಆಗಿಲ್ಲ. ನಾನು ಗಂಡುಗಲಿ ವಂಶದ ಕಟ್ಟಗಡೆ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಬನ್ನಿ, 2 ಕೈ ಚಾಚಿ ಹಾಗೆ ತಪ್ಕೊಬೇಕು. ಹಳೋ ಕಾಲ ಎಲ್ಲ ಯಾವತ್ತೋ ಹೋಯ್ತು. ಇವಾಗ ಏನಿದ್ರು ಸಿಟ್ ಮಾಡ್ಕೊಳ್ಳೋ ಕಾಲ. ಯಾರ ಮೇಲೆ ನಿನ್ನ ಸಿಟ್ಟು? ಇನ್ಯಾರ ಮೇಲೆ? ನಿಮ್ಮ ಮೇಲೇನೆ. ಏನೇ ಇದು, ಊರು ಹೋಗೋ ಅಂತಿದೆ, ಕಾಡು ಕಮ್ ಅಂತಿದೆ. ಈ ವಯಸ್ಸಿನಲ್ಲಿ ನನ್ನ ಮೇಲೆ ಯಾಕೆ ಸಿಟ್ಟು ಮಾಡ್ಕೋತೀಯ? ಯುಗಾದಿ ಕಳೀಲಿ, ಯಜಮಾನ್ರು ನಾನು ನಿನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ರಿ. ಯುಗಾದಿ ಆಯ್ತು, ಗಣೇಶ ಹಬ್ಬ ಬರ್ಲಿ ಅಂದ್ರಿ, ಗಣೇಶ ಹಬ್ಬನೂ ಆಯ್ತು. ಆಯುಧ ಪೂಜೆ ಆಗಿ ವಿಜಯದಶಮಿ ಬರ್ಲಿ, ಅದು ಬಂದು ಹೋಯ್ತು. ದೀಪಾವಳಿ ಬರ್ತಾ
ನೋಡೋಣ. ಮೊದ್ಲು ನನ್ನ ವಿಷಯ ಇತ್ಯರ್ಥ ಮಾಡಿ. ಸರಿ ಕಣೆ, ಈ ಯುಗಾದಿಗೆ ಒಂದು ಇತ್ತಲ್ತ ಮಾಡೇ ಬಿಡ್ತೀನಿ. ಈಗ ಅದು ಯಾವ ಅಂತ ನೋಡೋಣ ಬಾ. ಯಾಕೆ ಮಾಡ್ತಾ ಇದ್ದೀರಾ ಆಂಟಿ, ನಾವು ಈ ಏರಿಯಾಗೆ ಹೊತ್ತಲ್ಲಿ ಬಂದಿದ್ದೀವಿ. ಹೊಟ್ಟೆ ನೋವುಗಳ್ದೆ ಇನ್ನೇನ್ ಮಾಡೋಣ? ಈ ಹೊಟ್ಟೆ ಯಾಕಾದ್ರೂ ಇದೆಯೋ ಅಷ್ಟು ಹೊಟ್ಟೆ ನೋವು ಮಾಡ್ತಿದೆ. ಹೊಟ್ಟೆ ನೋವಿದ್ರೆ ಇಲ್ಲಿ ಯಾಕೆ ಬಂದ್ರಿ? ಡಾಕ್ಟರ್ಗೆ ಹೋಗ್ಬೇಕಾಗಿತ್ತು. ಹೌದು, ಈ ಹೊಟ್ಟೆ ನೋವು ಕಾರಣ ಯಾರು? ಇನ್ಯಾರು? ಇವ್ರ ಮಗ. ನನ್ನ ಮಗನ ಏನ್ ಹೇಳ್ತಾ ಇದ್ದೀರಮ್ಮ? ನನ್ನ ಮಗನಿಗೂ ನಿಮ್ಮ ಹೊಟ್ಟೆಗೂ ಏನ್ ಸಂಬಂಧ? ಪಾಂಡುರಂಗ ಅವರು ನಮ್ಮ ಮನೆಗೆ ಬಂದಿದ್ರು. ಗಂಡು ಗಲಿ ಒರೆಸಿದವರು ಒಳ್ಳೆ ಸ್ವೀಟ್ ಕಳಿಸ್ತಾರೆ ಅಂದ್ರೆ ಯಾವ್ದೋ ಕೆಟ್ಟೋಗಿರೋ ಸ್ವೀಟ್ ಕಳ್ಸಿದಾರೆ. ನಿಮ್ಮೇಲೆ ನಮ್ಮ ಹೊಟ್ಟೆಲಿ ಹುಳಗಳು ಓಡಾಡ್ತಿವೆ. ಹೊಟ್ಟೆ ನೋವಿದೆ ಗೊತ್ತಾ? ನಂಗೆ ತಡ್ಕೊಳಕ್ಕೆ ಆಗ್ತಿಲ್ಲ. ಯಮ್ಮ, ಇವ್ರ ಬರೀ ಚೂರಿ ಇರ್ಬೇಕು. ತಗೊಂಡ್ ಬಂದು ನನ್ನ ಹೊಟ್ಟೆ ಚುಚ್ಚಿಬಿಡೆ. ನನಗೆ ನಿನ್ಗಿಂತ ಹೊಟ್ಟೆ ನೋವು ಜಾಸ್ತಿ ಇದೆ ಕಣೆ, ತಡ್ಕೊಳಕ್ಕೆ ಆಗ್ತಿಲ್ಲ. ಇವ್ರ ಮನೆಯಲ್ಲಿ ಲಾಂಗು ಮೊಚ್ಚೋಗಿ ಅಂತ ಕೇಳು, ಅದನ್ನ ತಗೊಂಡು ಕೊತ್ತಂಬರಿ ಸೊಪ್ಪು ಕಚ್ಚಲ್ವಾ, ಹಂಗೆ ನನ್ನ ಹೊಟ್ಟೆನ ಕಚ್ಚ 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 ಅಂತ ಕೊಚ್ಚಾಕ್ಬಿಡು. ಸಾಯೋದಕ್ಕೆ ನಮ್ಮ ಮನೆನೇ ಆಗಬೇಕಾ? ನಿಮ್ಮ ಮನೆಗೆ ಹೋಗಿ ಲಕ್ಷಣವಾಗಿ ನೇಣು ಹಾಕೊಂಡ್ಬಿಟ್ಟು. ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಮಗ ತಾನೇ. ನಾವು ಇಲ್ಲೇ ತಾನೇ ಬಂದು ಒದ್ದಾಡ್ಬೇಕು. ಆಂಟಿ, ನಿಮ್ಮ ಮನೇಲಿ ಇಲಿ ಪಾಷಾಣ ಇದೆಯಾ? ಯಾಕಮ್ಮ? ನಿಮ್ಮ ಮಗ ಕೆಟ್ಟೋಗಿರೋ ಸ್ವೀಟ್ ಕೊಟ್ಟು ನಮ್ಮ ಹೊಟ್ಟೆ ಹಾಳು ಮಾಡಿದ್ರು. ನೀವು ಇಲಿ ಪಾಷಾಣ ಕೊಟ್ಟು ನಮ್ಮ ಪ್ರಾಣ ತೆಗೆದ್ಬಿಡಿ. ಡೋಂಟ್ ವರಿ, ಡೋಂಟ್ ವರಿ, ಡೋಂಟ್ ವರಿ. ಯಾರಿಗೆಲ್ಲೇ ಏನೇ ಪ್ರಾಬ್ಲಮ್ ಆದ್ರೂ ಅದನ್ನ ಸಾಲ್ವ್ ಮಾಡೋದೇ ನಾನು. ಆಂಟಿ ಆಂಟಿ ಅಂದ್ಬಿಟ್ರಾ? ಸರಿ ಹೋಯ್ತು. ನೋಡಿ, ನಾನು ಜಾಜಿ ಜಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಪಾಂಡುರಂಗವರು ನಿಮ್ ತಪ್ಪ ಆಗ್ಬೇಕಾ? ಚಂಪಾ, ಜಸ್ಟ್ ಕೀಪ್ ಕ್ವೈಟ್. ಅವರು ನನ್ನ ಹಬಿ ಆಗ್ಲಿ. ಹೌದಾ? ನೀವು ನೋಡಿದ್ರೆ ಸಮಾಜಕ್ಕೆಲ್ಲ ಸೇವೆ ಮಾಡ್ತೀರಾ. ಹೋಗಿ ಹೋಗಿ ಅಂತ ಗಂಡ ಯಾಕೆ ಕಟ್ಕೊಂಡ್ರೆ? ಪಾಂಡುರಂಗ ಅವರು ಅದ್ಯಾವುದೋ ಕಿತ್ತೋಗಿರೋ ಸ್ವೀಟ್ ತಿಂದು ನಮ್ಮ ಹೊಟ್ಟೆ ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ. ನನ್ನ ಹಬಿಗೆ ಹೇಳಿದೆ, ಅದು ತುಂಬಾ ಓಲ್ಡ್ ಸ್ವೀಟ್ಸು, ಯಾರಿಗೂ ಕೊಡ್ಬೇಡಿ, ಯಾವ್ದಾದ್ರು ಡಾಗ್ಸ್ ಹಾಕಿ ಅಂತ. ಅವ್ರಿಗೆ ಯಾವ ಡಾಗ್ಸು ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಆ ಸ್ವೀಟ್ಸಿಗೆ ಬಲಿಯಾಗಿದ್ದು ಈ ಡಾಗ್ಸು. ಬಂದು ಬಿಟ್ಲಾ ಕಮ್ಯಾ? ಏನ್ ಜಾಸ್ತಿ ಅವರೇ ಕರ್ತಿದ್ದು? ನೋಡಿ, ಇವ್ರಿಬ್ರಿಗೂ ಫುಡ್ ಪಾಯ್ಸನ್ ಆಗಿದೆ ಅನ್ಸುತ್ತೆ. ಟೇಕ್ ದಿಸ್ 1000 rupees. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ. ಒಬ್ರಿಗೆ ಆಯ್ತು, ಇನ್ನೊಬ್ರಿಗೆ ಟೇಕ್ ದಿಸ್ another 1000 rupees. ಅವ್ರಿಬ್ರಿಗೂ ಆಯ್ತು, ನಮಗೆ ನಿಮ್ಮ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಟೇಕ್ ದಿಸ್ 200. ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಕೊಂಡು ಬನ್ನಿ. ಏನು ಯಜಮಾನ್ರೆ, ಈ ಏರಿಯಾಗಿಬ್ರು ಹೊಸ ಹುಡುಗಿರ್ ಬಂದಿರಲ್ವಾ? ಹೌದು, ರಮ ಬಾಮ ಅಂತ. ಅವ್ರಿಬ್ರಿಗೂ ಸ್ವೀಟ್ ಕೊಟ್ಟು ನೈಸ್ ಮಾಡಿ ಬಂದಿದ್ದೀರಲ್ಲ, ಈಗ ಅದರಿಂದ ಎಂತ ಅನಾಹುತ ಆಗಿದೆ ಅಂತ ಗೊತ್ತಿದೆಯೇನ್ರಿ ನಿಮ್ಗೆ? ನನ್ನ ಬಾಡಿನ ರಸ್ತೆಲಿ ಹೋಗ್ತಾ ಇತ್ತು, ಅವ್ರಾಗೆ ಕರೆದು ಕಿತ್ಕೊಂಡು ತಿನ್ಬಿಟ್ರು, ನಾನೇನ್ ಮಾಡ್ಲಿ? ಇಲ್ಲಿ ಬಂದು ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ರು. ಅದಕ್ಕೆ ನಿಮ್ ಎಂಡ್ರು 2000 ರೂಪಾಯಿ ಕೊಟ್ಟು ಕಳ್ಸ್ಯಾರೆ. ಯಾರ್ದು ಹೊಟ್ಟೆ ರಿಪೇರಿ ಮಾಡೋದಕ್ಕೆ ನಾವ್ ಯಾಕೆ ದುಡ್ಡು ಕೊಡ್ಬೇಕು? ಕೆಡಿಸಿದ್ದು ನೀನೇ ಅಂತ ಅವನೇ ಹೇಳ್ತಾ ಇದ್ದಾಳಲ್ಲೋ. ಹೊಟ್ಟೆ ಕೆಡಿಸಿದ ಮೇಲೆ ರಿಪೇರಿ ಮಾಡಿಸ್ಬೇಕಾದ್ದು ನಿನ್ನ ಕರ್ತವ್ಯ ತಾನೆ. ಆ ಸ್ವೀಟು ಕೊರಿಯರ್ನಲ್ಲಿ ಯಾಕೆ ಲೇಟ್ ಆಗಿ ಬಂತು? ಅದು ಯಾಕೆ ಹಾಳಾಗೋಗಿತ್ತು? ನನ್ನ ಕೈಗೆ ಯಾಕೆ ಬಂತು? ನಾನು ಯಾಕೆ ಅವ್ರಿಗೆ ಕೊಟ್ಟು ಒಂದು ಈಗ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಸದ್ಯ ವಾಸಿ ಆಗ್ಲೇ ಸಾಕು, ಇಲ್ಲ ಅಂದ್ರೆ ನಿನ್ ತಲೆಗೆ ಬರುತ್ತೆ. ಜಾಜಿ ಅವರೇ ಎಸ್, ಏನಂದ್ರು? ಈ ಮಾತ್ರೆನ 3 ದಿನ ತಗೋಬೇಕಂತೆ. ಈಗಲೇ ವಾಂತಿ ಬರಂಗ್ ಆಗ್ತಾ ಇದೆ. ಇನ್ನು ಈ ಮಾತ್ರೆಗಳನ್ನೆಲ್ಲ ನುಂಗಿದ್ರೆ ನಮ್ ವಾಂತಿ ಬಜದಕ್ಕೆ ಜನ ಇಟ್ಕೋಬೇಕಾಗುತ್ತೆ. ಡಾಕ್ಟರ್ ಏನಂದ್ರು? ಇದು ಲೇಡೀಸ್ ಕೇಸ್ ಅಲ್ವಾ, ನಮ್ನ ಒಳಗೆ ಬಿಡ್ಲಿಲ್ಲ. ಇವ್ರಿಬ್ರು ಒಳಗಡೆ ಹೋದ್ರು, ಇವ್ರಿಬ್ರು ಹೊರಗಡೆ ಬಂದ್ರು. ಒಂದೊಂದು ಹೊಟ್ಟೆಗೆ 1000 ರೂಪಾಯಿ ಅಂದ್ರು. ನಾವು ಇವ್ರಿಗೆ ದುಡ್ಡು ಕೊಟ್ವಿ, ಇವ್ರು ಹೋಗಿ ಕಟ್ಟು ಬಂದ್ರು. ಏನಾಗಿದೆ ಅಂತ ಡಾಕ್ಟರ್ನ ಕೇಳ್ಬೇಕಿತ್ತಲ್ವಾ? ಜಾಜಕ್ಕೆ ಹೇಳಿ ಕೇಳಿ ಇದು ಲೇಡೀಸ್ ಕೇಸು. ಡಾಕ್ಟರ್ ನಮ್ಮ ಹತ್ರ ಹೇಳ್ತಾರ? ನಿಜ ಹೇಳ್ಬೇಕು ಅಂದ್ರೆ ಆ ಡಾಕ್ಟರ್ ಮುಖ ನೋಡೋದಕ್ಕೆ ಇವ್ರು ಬಿಡ್ಲೇ ಇಲ್ಲ. ಓಕೆ ಓಕೆ, ಡಾಕ್ಟರ್ ಏನ್ ಹೇಳಿದ್ರು? ಯಾವ್ದೋ ಹಳೆ ಸ್ವೀಟ್ ಅಲ್ಲಿ ಮದ್ದು ಹಾಕಿ ಕೊಟ್ಬಿಟ್ಟಿದಾರಂತ. ಮದ್ದ? ಅದಕ್ಕೆ ಈ ಟ್ಯಾಬ್ಲೆಟ್ಸ್ ತಗೊಳ್ಳಿ, ರಿಚ್ ಫುಡ್ ತಿನ್ನಿ, ಹಣ್ಣು ಹಂಪಲು ಚೆನ್ನಾಗಿ ತಿನ್ನಿ ಅಂತ ಹೇಳಿದ್ದಾರೆ. ಏನೇನ್ ಫುಡ್ ತಗೋಬೇಕೋ ಅದನ್ನೆಲ್ಲ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ಸ್ಟಾರ್ ಹೋಟೆಲಿಂದ ತರ್ಸ್ಕೊಟ್ಬಿಡಿ. ಫುಡ್ನ ಸ್ಟಾರ್ ಹೋಟೆಲಿಂದನೇ ತರಿಸ್ಬೇಕಾ? ನಮ್ ಹೊಟ್ಟೆ ಹಾಳಾಗೋದಕ್ಕೆ ನೀವ್ ತಾನೇ ಕಾರಣ. ನೀವೇ ತಾನೇ ತರ್ಸ್ಕೊಡ್ಬೇಕು. ಡಾಕ್ಟರ್ನ ಔಷಧಿ ಕೊಟ್ರು, ನೀವೇನೋ ಸ್ಟಾರ್ ಹೋಟ್ಲಲ್ಲಿ ಊಟ ತರ್ಸ್ಕೊಡ್ತೀರಾ. ಒಂದ್ ವೇಳೆ ರಾತ್ರಿ ಏನಾದ್ರು ನಮ್ಗೆ ಹೊಟ್ಟೆ ನೋವು ಜಾಸ್ತಿ ಆಗ್ಬಿಟ್ರೆ ನಮ್ಮನ್ನ ಯಾರು ನೋಡ್ಕೋತಾರೆ? ನಾವಿಬ್ರೇ ಇರೋದು, ನಮ್ಗಿನ್ನು ಮದ್ವೆನೂ ಆಗಿಲ್ಲ ಗೊತ್ತಾ? ಎಷ್ಟು ಕಷ್ಟ ಆಗತ್ತೆ. ಸುಖವಾಗಿದ್ದ ನಮ್ಮ ಜೀವನ
ಜೀವನಕ್ಕೆ ಈ ತರ ವಿಷ ಹಾಕ್ಬಾರ್ದಿತ್ತು. ನಿಮ್ಮ ಪಾಲ್ಗೆ ನಾನೇನ್ ಸತ್ತೋಗ್ಬಿಟ್ಟಿದ್ದೀರಾ? ನಾನು ಬಂದು ಮಲ್ಕೋತೀನಿ ಬಿಡಿ. ನೀನೆಲ್ಲ ಸುಮಾರು ದಿನದಿಂದ ನೋಡ್ತಾ ಇದ್ದೀನಿ. ನಮ್ಮ ಮನೆ ಕಡೆ ಬಂದಾಗೆಲ್ಲ ನನ್ನನ್ನೇ ಕಿಕ್ಕಿಸ್ಕೊಂಡು ನೋಡ್ತೀಯ. ನೀನ್ ಕಣ್ಣ ಕಿತ್ತಿ ಕಾಲಿಗೆ ಹಾಕ್ಬಿಡ್ತೀನಿ. ಅವ್ನ ಯಾಕೆ ಬೀಟ್ ಮಾಡ್ತಾ ಇದ್ದೀರಾ? ಚಾಚಿ ಅವರೇ, ಈ ತಡಿಯೋ ಏನ್ ಮಾಡ್ತಾನೆ ಗೊತ್ತಾ? ನಾವು ಮನೆ ಮುಂದೆ ನಮಸ್ಕಾರ ನಿಂತ್ಕೊಂಡಿದ್ರೆ ನನ್ಗಿನ್ನೂ ಮದ್ವೆ ಆಗಿಲ್ಲ, ಮದ್ವೆ ಮಾಡ್ಕೊಂತ ಬಂದು ಕಣ್ಣೊಡಿತಾನೆ. ನಮ್ಮನೇಲಿ ಮಲಗಿಸ್ಕೊಳ್ಳೋದ ಸಾಧ್ಯ ಇಲ್ಲ. ಅದು ಯಾಕೋ ಹೀಗ್ ಮಾಡ್ದೆ? ಸ್ಟುಪಿಡ್. ಜಾಜಿಯವ್ರೆ, ನನಗೂ ಮದುವೆ ಆಗಿರ್ಲಿಲ್ಲ, ಅವ್ರಿಗೂ ಮದುವೆ ಆಗಿಲ್ವಲ್ಲ, ಏನೋ ಮದುವೆ ಆಗ್ಬೋದೇನೋ ಅಂತ ಒಂದು ಮಾತು ಕೇಳಿದೆ. ಇದು ತಪ್ಪಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಾನು ಮತ್ತೆ ಚಂಪಾ ನಿಮ್ಮ ಮನೇಲಿ ಬಂದು ಮಲ್ಕೋತೀನಿ. ಬರೀ ಹೆಂಗಸೇ ಆಗ್ಬಿಟ್ರೆ ಎಮರ್ಜೆನ್ಸಿಗೆ ಯಾರು ನೋಡ್ಕೊತಾನೆ? ಮಧ್ಯರಾತ್ರಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಡಾಕ್ಟರ್ ಕರ್ಕೊಂಬರಕ್ಕೆ, ಆಂಬ್ಯುಲೆನ್ಸ್ಗೆ ವ್ಯವಸ್ಥೆ ಮಾಡೋದಕ್ಕೆ ಹೆಂಗಸತೆ ಆಗುತ್ತಾ? ಯಾರಾದ್ರೂ ಮದುವೆ ಆಗಿರೋ ಗಂಡಸನ್ನ ಕಳಿಸಿ. ಅತ್ತವ್ರೆ, ನಿಮ್ಮ ಅಭ್ಯಂತರ ಏನು ಅಂತಿದ್ರೆ ನಾನು ಹೋಗ್ಲಿ? ಏನಪ್ಪ, ನೀವು ಅಲ್ಲಿ ಹೋಗಿ ಮಲ್ಕೊಂಡ್ಬಿಟ್ರೆ ಇಲ್ಲಿ ನನಗೆ ಹೆಚ್ಚು ಕಮ್ಮಿ ಅಂದ್ರೆ ಯಾರು ನೋಡ್ಕೋತಾರೆ? ಏನು ಬೇಕಾಗಿಲ್ಲ, ನೀವು ಇಲ್ಲೇ ಇರಿ. ತಂದ್ಕೊಟ್ಟಿದ್ ಯಾರು? ಈ ಪಾಂಡುರಂಗ ಗಂಡುಗಲಿ. ಇಷ್ಟೆಲ್ಲ ಆಗೋದಕ್ಕೆ ಇವ್ರು ತಾನೇ ಕಾರಣ. ಇವ್ರೇ ನಮ್ಮ ಮನೆಗೆ ಬಂದು ಮಲ್ಕೊಳ್ಳಿ. ಅಭಿ, ಇವ್ರ ಮನೆಗೆ ಹೋಗಿ ಒನ್ ನೈಟ್ ಸ್ಲೀಪ್ ಮಾಡಿ. ಅಲ್ಲ ರೀ, ನಿಮ್ಮ ಬೆಡ್ರೂಮ್ ಅಲ್ಲಿ ನೀವೇ ಮಲ್ಗೋಕ್ ಬಿಡ್ತಾ ಇಲ್ಲ, ಇನ್ನು ಕೊಂಡವ್ರ ಮನೇಲಿ ಮಲ್ಗೆ ಅಂತಿದ್ದೀರಲ್ಲ, ಇದು ಸರಿನಾ? ಅಂಡರ್ಸ್ಟ್ಯಾಂಡ್. ಈಗ ಇವರಿಬ್ರು ಪೇಷಂಟ್ಸು. ಯು ಹ್ಯಾವ್ ಟು ಟೇಕ್ ಕೇರ್. ಏನಾದ್ರೂ ಮಿಡ್ ನೈಟ್ ಅಲ್ಲಿ ಪ್ರಾಬ್ಲಮ್ ಆದ್ರೆ ನೀವು ಅಟೆಂಡ್ ಮಾಡ್ಲೇಬೇಕು. ಪ್ಲೀಸ್ ಗೋ. ಒಳ್ಳೆ ಕಷ್ಟ ಗೊತ್ತಲ್ಲಪ್ಪ. ಪಾಂಡುರಂಗ ಅವ್ರೆ, ಬರ್ತಾ ಒಳ್ಳೆ ಊಟ ತಂದ್ಬಿಡಿ. ರಾಮವ್ರೆ, ಭಾನುವ್ರೆ, ರಾಮವ್ರೆ. ಪಾಂಡುರಂಗ ಅವ್ರೆ, ಯಾಕೆ ಲೇಟಾಗಿ ಬಂದ್ರಿ? ಹಸುವಿಂದ ಹೊಟ್ಟೆ ಎಲ್ಲ ಒಳಗೋಗಿದ್ದಾರೆ. ಹೊಟ್ಟೆನ ಹಾಗೆಲ್ಲ ಮುಟ್ಬಾರ್ದು ರೀ. ಹಾಗಾದ್ರೆ ಪರಸ್ತ್ರೀ ಮನೆಗೆ ಬರ್ಬೋದಾ? ನೀವೇ ತಾನೇ ಮಾಡಿದ್ದು ಎಲ್ಲ ನನ್ನ ಕರ್ಮ. ಊಟ ಮಾಡಿ ಟಿಫನ್ ಬಂದ್ಬಿಡಿ, ನಾನು ಮನೆಗೆ ಹೋಗ್ಬೇಕು. ನೀವು ಮನೆಗೆ ಹೋದ್ರೆ ರಾತ್ರಿ ಇಡೀ ಇಲ್ಲಿ ಕಾವಲು ಕಾಯೋರು ಯಾರು? ಹತ್ರ ಪರ್ಮಿಷನ್ ತಗೊಂಡಿದೀವಿ. ಇವತ್ತು ರಾತ್ರಿ ನೀವು ಇಲ್ಲೇ ಇರ್ಬೇಕು. ನಿಮ್ಮಂತ ಹುಡುಗಿರ ಜೊತೆ ಮದುವೆ ಆಗಿರೋ ನಾನು ಇರಬಾರ್ದು. ಮಧ್ಯರಾತ್ರಿ ನಮ್ಗೆ ಹೊಟ್ಟೆ ನೋವು ಬಂದ್ರೆ ಯಾರು ನೋಡ್ಕೊತಾರೆ? ನಮ್ಮ ಸ್ಥಿತಿ ನೀವು ತಾನೇ ಕಾರಣ. ಊಟ ಮಾಡಿ ಹೊಟ್ಟೆ ತಣ್ಣಗಾಗತ್ತೆ. ತುತ್ತು ಮಾಡಿ ನೀವೇ ತಿನ್ಸಿ. ನಿಮ್ಗೇನ್ರಿ ತಿನ್ಸೋದು? ಇದೆಲ್ಲ ಆಟ ಮಾಡಿದ್ರೆ ತೊಂದಿರೋ ಊಟ ನಾನು ನಾಯಿಗೆ ಹಾಕ್ಬೇಕಾಗತ್ತೆ. ಯಾಕ್ರಿ ಹಂಗಾಡ್ತೀರಾ? ನಾವೇ ತಿಂತೀವಿ ಬಿಡಿ. ನಾವು ಬರೋ ತನಕ ಇಲ್ಲೇ ಕಾಯ್ತೀವಿ. ಆಯ್ತು, ಹೋಗಿ. ನೀವಿಲ್ಲ ಮಲ್ಗಿ, ನಾನು ಮೇಲ್ ಮಲ್ತೀನಿ. ನಿದ್ದೆ ಬಂದ್ರೆ ತಾನೇ ಮಲ್ಕೊಳ್ಳೋದು. ಅದಕ್ಕೆ ನಾನೇನ್ ಮಾಡ್ಲಿ? ಒಬ್ಳ ತೊಟ್ಟಿ ಮಲಗಿಸ್ಬೇಕೇನೋ? ಇಲ್ಲೇ ಬರೋ ತನಕ ನಮ್ಮ ಜೊತೆ ಡಾನ್ಸ್ ಮಾಡಿ. ಆಗಲ್ಲ ರೀ, ಆಗಲ್ಲ ಅಂದ್ರೆ ಜೋರ ಕಿತ್ಬೇಕಾಗುತ್ತೆ. ಮಾಡಿ. ನಿದ್ದೆ ಮಾಡೋಕೆ ಬಿಟ್ಟಿಲ್ಲ ಕಣೆ. ಮಾಡಕ್ಕೆ ಬಿಟ್ಟಿಲ್ಲ ಅಂದ್ರೆ ಏನರ್ಥ? ಅರ್ಥ ತಿಳ್ಕೊಬೇಡ, ಅಂತದೇನು ಆಗಿಲ್ಲ. ರಾತ್ರಿ ಅವಳಿಬ್ಬರಿಗೂ ಏನು ಹೆಚ್ಚು ಕಮ್ಮಿ ಆಗಲಿಲ್ಲ ತಾನೇ? ಅವ್ರಿಗೇನಾಗಿದೆ, ಆರಾಮಾಗಿದ್ದಾರೆ. ರಾತ್ರಿ ಚೆನ್ನಾಗಿ ತಿಂದ್ರು, ಆಮೇಲೆ ಕುಣಿದ್ರು, ಆಮೇಲೆ ನನ್ನ ಕುಣಿಸಿದ್ರು. ಒಂದ್ ಕಡೆ ಹೋಗಿ ಮಲಗಿದ್ರು, ನಾನು ಇನ್ನೊಂದ್ ಕಡೆ ಹೋಗಿ ಮಲಗಿದೆ. ಅಷ್ಟಂತ ಹೇಳ್ತಿದ್ದೀನಲ್ಲ. ಅಪ್ಪ, ನಂಗೆ ಈಗ ಸ್ವಲ್ಪ ಸಮಾಧಾನ ಆಯ್ತು. ಒಂದ್ ರಾತ್ರಿ ನಮ್ಮ ಮನೇಲಿ ಇದು ಕಾವಲು ಕಾಯಿಲೆ ಇದ್ರೆ ಹೀಗೇನ ಮಾಡೋದು? ಅಯ್ಯೋ ಶಿವನೇ, ನಾನೇನ್ ಮಾಡ್ದೆ? ನನ್ನ ಪಾಡಿಗೆ ನಾ ಮಲಗಿದ್ದೆ. ನಾವು ನಮ್ಮ ಕಾಡಿಗೆ ಮಲಗಿದ್ವಿ. ನಾವು ಮಲಗಿರೋದು ನೆಪ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ಬೆಳ್ಳಿ ಒಡ್ನೆಲ್ಲ ಕರ್ಕೊಂಡ್ ಬಂದಿದ್ಯಲ್ಲ. ಇಂಥ ಕಳ್ಳ ಅಂತ ಗೊತ್ತಿದ್ರೆ ನಾವು ನಿದ್ದೆನೆ ಮಾಡ್ತಿರ್ಲಿಲ್ಲ. ನೋಡ್ರಮ್ಮ, ನಾವು ಕೋಳೆಗಾಲದ ವಂಶದವರು. ನನ್ನ ಮಗ ಗಂಡು ಮನೆ ವಂಶದ ಕಟ್ಟ ಕಡೆಗೆ ತುಂಡು. ನಮ್ಮ ಮನೇಲಿ ಬೆಳ್ಳಿ ಬಂಗಾರ ಕೊಳೆಯಷ್ಟು ಬಿಟ್ಟಿರುವಾಗ ನಿಮ್ಮ ಮನೆಗೆ ಯಾಕಮ್ಮ ಬರ್ತಾನೆ ಕಳ್ತನ ಮಾಡೋಕೆ? ನಾನ್ ತಂದಿದ್ದು ಬ್ಯಾಗ್ ಮಾತ್ರ, ಬೇಕಾದ್ರೆ ಚೆಕ್ ಮಾಡ್ಕೊಡ್ರಿ. ಏನು ಯಜಮಾನ್ರೆ, ನಮ್ಮನೆ ಬ್ಯಾಗ್ ಅವ್ರೇನ್ ಚೆಕ್ ಮಾಡೋದು? ನಾನೇ ಚೆಕ್ ಮಾಡ್ತೀನಿ. ನೋಡಿ ನೋಡಿ ನೋಡಿ, ಇದಕ್ಕೇನ್ ಹೇಳ್ತೀರಾ? ಇದೆಲ್ಲ ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ. ನಾಚಿಕೆ ಆಗಲ್ವಾ ನಿಂಗೆ? ಅವ್ರ ಮನೆಗೆ ಮಲ್ಕೊಳಕ್ ಹೋಗಿ ಕಳ್ತನ ಮಾಡ್ಕೊಂಡ್ ಬಂದಿದ್ಯಾ? ಬಂಗಾರ
ಅನ್ಕೋಬೇಡಿ, ಯಾಕಂದ್ರೆ ನನ್ನ ಹೆಸರಿಗೆ ಬ್ಯಾಡ್ ನೇಮ್ ಬಂದ್ಬಿಟ್ರೆ ಕಷ್ಟ. ಲೇ ಚಂಪಾ, ಮೊದಲು ಟಿಫನ್ ಬಾಕ್ಸ್ ಅಲ್ಲಿ ಏನಿದೆ ಅಂತ ಚೆಕ್ ಮಾಡೆ. ಅಲ್ಲಿಂದ ಅಭ್ಯಾಸ ಮಾಡ್ಕೊಂಬರೋದು ಇವರು, ಚೆಕ್ ಮಾಡೋದು ನಾನಾ? ಕೊಡೆಯ ಇಲ್ಲಿ. ಏನೂ ಇಲ್ಲ. ಒಬ್ಬಿ ತಗೊಳ್ಳಿ. ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಬೆಳಿ ವಸ್ತು ಕೊಟ್ಬಿಟ್ರೆ ಆಗೋಯ್ತಾ? ಒಳ್ಳೆ ಯಾರು ಕೊಡ್ತಾರೆ? ಹತ್ತತ್ರ ನಮ್ಗೆ ಇದರಿಂದ 50,000 ರೂಪಾಯಿ ಲಾಸ್ ಆಗಿರೋದು, ಅದನ್ನ ಯಾರು ಕೊಡ್ತಾರೆ? ಇಮಿಡಿಯೇಟ್ ಆಗಿ ಹೋಗಿ 50 ರೂಪಾಯಿ ತಗೊಂಡ್ ಬನ್ನಿ. ಕೇಳೋದು ಏನು ಇಲ್ಲ, ಮೇಲ್ ಹೋಗ್ತೀರಾ ಮನೆಗ್ ತರ್ತೀರಾ ಅಷ್ಟೇ. ರಾತ್ರಿ ಕಾವಲು ಕಾದೋದಕ್ಕೆ 50,000 ರೂಪಾಯಿನ ಗಂಡುಗಲೇಶ್ವರ. ಏನಮ್ಮ, ನನ್ನ ಮಗ ಇವಳು ಮನೆಗೆ ಹೋಗಲ್ಲ ಅಂತಿದ್ದ, ಅಂಥದ್ರಲ್ಲಿ ಬಲವಂತವಾಗಿ ಕಳಿಸ್ತವನು ನೀನು. ಅನುಭವಿಸ್ತಾ ಇರೋದು ನನ್ನ ಮಗನ. ನಿನ್ನ ಸುಮ್ಮನೆ ಬಿಡ್ತೀನ ನಾನು. ತಪ್ಪೇನ್ ಕೊಡ್ಬೇಕಾ? ತಗೊಳ್ಳಿ, ಇದನ್ನ ತಗೊಂಡು ನೀವು ಹೊರಟ್ಬಿಡಿ. ಇನ್ಮೇಲೆ ಹಬ್ಬಿ ನಿಮ್ಮ ಮನೆಗೆ ಬರಲ್ಲ. ನಿನ್ನೆ ರಾತ್ರಿ ನಡೆದ ಘಟನೆನ ನಮ್ ಜೀವನದಲ್ಲಿ ಮರೆಯಕ್ ಸಾಧ್ಯನೇ ಇಲ್ಲ. ಅಯ್ಯೋ, ಅದನ್ನ ಹೇಗಾದ್ರೂ ಮರೆಯಕ್ ಆಗತ್ತೇನೆ ಬಾಮ. ಅವ್ರಿ ಎಷ್ಟು ಚೆನ್ನಾಗಿ ಡಾನ್ಸ್ ಆಡ್ತೀರಾ. ಒಂದೇ ಒಂದು ರಾತ್ರಿಯಲ್ಲಿ ನಮ್ಮಿಬ್ರು ಮನ್ಸನ್ನ ಗೆದ್ಬಿಟ್ರಲ್ಲ. ಕಳ್ಳ. ಏನು ಯಜಮಾನ್ರೆ, ಅವ್ರು ಆಡಿದ ಮಾತುಗಳನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಇದ್ರ ಬಗ್ಗೆ ಯಾರಾದ್ರೂ ನನ್ನನ್ನ ಪ್ರಶ್ನೆ ಮಾಡಿದ್ದೆ ಆದ್ರೆ ನನ್ನನ್ನು ಕೊಂದು ತಿಂದ ಹಾಗೆ. ಅದು 3 ತಿಂಗಳಾಯ್ತು, ರಂಗಬಾಮನ್ ಸುತ್ತಿನೇ ಇಲ್ವಲ್ಲ. ಅಲ್ಲೇ ಅವರೆಲ್ಲ ಏರಿಯಲ್ಲಿ ಇರ್ತಾರೆ, ಜಾಗ ಖಾಲಿ ಮಾಡ್ಬಿಟ್ಟಿರ್ತಾರೆ ಕಣ. ಅಷ್ಟು ಖಚಿತವಾಗಿ ಹೇಳ್ತೀಯ? ನನ್ನ ಕೆನ್ನೆಗೆ ಹೊಡೆದವಳು ನಾನು ಸುಮ್ಮನೆ ಬಿಡ್ತೀನೇನೋ. ಮಸಾಲ ದೋಸೆ ಹೋಟ್ಲ ಹತ್ರ ಹೋಗಿರ್ತಾರೆ, ನನ್ನ ಬಗ್ಗೆ ವಿಚಾರಿಸಿರ್ತಾರೆ, ಹೇಳ್ದೆ ಕೇಳದೆ ಮನೆ ಖಾಲಿ ಮಾಡಿ ಓಡಿರ್ತಾರೆ. ಚಂಪಾ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ಪಕ್ಕೆ ಮುರಿಯ ಮತ್ ಪಕ್ಕದಲ್ಲಿರ್ಲಿ. ಅವ್ರಿಬ್ರು ಗಂಟು ಮುಟ್ಟಿ ಸಮೇತ ಬಂದಿದ್ದಾರೆ. ಅದೇನು ಅಂತ ವಿಚಾರಿಸಬಾರ್ದ? ಯಾರು? ರಮಾ ಮಾಮ. ನೀವು ಮತ್ತೆ ಯಾಕೆ ಬಂದಿದ್ದೀರಾ? ಪಾಂಡುರಂಗ ಅವರಲ್ಲಿ ನನ್ನ ಹಬ್ಬಿ ನಿಮ್ಗೇನಕ್ ಬೇಕಿತ್ತು? ನಮ್ಮ ಈ ಸ್ಥಿತಿಗೆ ಅವರೇ ಕಾರಣ. ಇನ್ನು 1 ವರ್ಷ ನಾವಿಬ್ರು ಎಲ್ಲೂ ಹೋಗಕ್ಕಾಗಲ್ಲ ಗೊತ್ತಾ? ನಿಮ್ ಹೊಟ್ಟೆ ನೋವು ವಾಸಿ ಆಯ್ತಲ್ಲ? ಆ ಹೊಟ್ಟೆ ನೋವು ವಾಸಿ ಆಯ್ತು, ಆದ್ರೆ ಈಗ ಬೇರೆ ಹೊಟ್ಟೆ ನೋವು ಶುರುವಾಗಿದೆಯಲ್ಲ. ಏನು ಅಂತ ಬಿಡ್ಸ್ ಹೇಳ್ಬಾರ್ದಾ? ಅಯ್ಯೋ, ಅದನ್ನ ಹೆಂಗೆ ಹೇಳೋದೇನೋ. 3 months. ಏನಮ್ಮ ನನ್ನ ಮುದ್ದಿನ ಸೊಸೆ, ಏನಂತೆ? 3 months. ಇಂಥ ದಿನಕ್ಕೋಸ್ಕರ ನಾನು ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ ಗೊತ್ತಾ? ನನ್ನ ಜನ್ಮ ಸಾರ್ಥಕವಾಯಿತು. ಆ ಗಂಡು ಗಣೇಶ್ವರ ಮನೆಗೆ ಬಿಟ್ಬಿಟ್ಟ. ಚಂಪ, ಏನೇ ಮುಖ ನೋಡ್ತಾ ನಿಂತಿದ್ಯಾ? ನನ್ನ ಸೊಸೆಗೆ 3 ತಿಂಗಳು ಸಕ್ಕರೆ ತಂದು ಬಾಯಿ ಸುಲಿಯೇ. ಉಪ್ಪು ತಂದು ಸುರಿತೀನಿ. 3 ತಿಂಗಳಾಗಿರೋದು ನಿಮ್ ಸೊಸೆಗಲ್ಲ, ಮತ್ತಿನ್ಯಾರಿಗೆ? ಇದೋ ಇಲ್ಲಿ ಕೂತಿದ್ರಲ್ಲ ಈ ಮೂದೇವಿಗಳಿಗೆ. ಹೌದು ಅಂತೆ, ಹಬ್ಬಿ ಹೀಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಯ್ಯ, ಸಾಕು ಸುಮ್ಮನಿರಮ್ಮ. ನನ್ನ ಮಗ ಎಂಥವನು ಅಂತ ನನಗೆ ಗೊತ್ತು. ನನ್ನ ಮಗ ಪುಟ್ಟ ಚಿನ್ನ, ಅಪ್ಪಟ ಅಪರಂಜಿ. ಇವರಿಬ್ರು ಬಂದು ಇಲ್ಲಿ ಕೂತಿದಾರಲ್ಲ, ಡೆಲಿವರಿ ಆಗೋವರೆಗೂ ಹೋಗಲ್ವಂತೆ. ಎಲ್ಲ ನನ್ನ ಕರ್ಮ. ನೋಡಿ ಆಂಟಿ, ಎಲ್ರ ಮನೇಲೂ ಅಪ್ಪ ಅಮ್ಮ ಒಳ್ಳೆಯವರಾಗಿ ಇರ್ತಾರೆ. ಮಕ್ಕಳು ಯಾವಾಗ ಅಡ್ಜಸ್ಟ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಏನೋ ಒಂದ್ ರಾತ್ರಿ ನಮ್ಮ ಮನೆಗೆ ಬಂದು ಕಾವಲು ಕಾಯಿರೆ ಇದ್ರೆ ಆ ಮನುಷ್ಯ ಈ ರೀತಿ ನಾವು ಮೋಸ ಮಾಡೋದು ಎಲ್ಲಿ ವಿಷಯ ಗೊತ್ತಾಗುತ್ತೋ ಅಂತ ತಲೆ ತಪ್ಪಿಸ್ಕೊಂಡು ಓಡ್ ಹೋಗಿದ್ದಾರೆ. ಹಬ್ಬಿ, ನೀವ್ ಇಂಥವ್ರು ಅಂತ ನನಗೆ ಗೊತ್ತಿರ್ಲಿಲ್ಲ. ಶೇಮ್ ಆನ್ ಯು. ಅಂತವನಲ್ಲ. ಬೇಕಾದ DNA ಟೆಸ್ಟ್ಗೂ ನಾನು ರೆಡಿ. ನನ್ನ ಮಗ ಬೆಳ್ಳಿಗಿರೋದೆಲ್ಲ ಹಾಲು ಅಂತ ನಂಬವನು. ಎಲ್ಲೋ ಏನೋ ಮೋಸ ಆಗಿದೆ. ಅತ್ತೆ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಹೇಗಾದ್ರೂ ಮಾಡಿ ಸತ್ತಿನ ಬೆಳಗ್ಗೆ ತರಬೇಕು, ಇಲ್ಲ ಅಂದ್ರೆ ನನ್ನ ಮಗ ಕತ್ತಲು ಕೊಡಿಬೇಕಾಗುತ್ತೆ. ಹೀಗ್ ಮಾಡಿದ್ರೆ ಹೇಗೆ? ಹೇಗೆ? ಸೂಪರ್. ಓ ಡಾಕ್ಟರ್, ಬನ್ನಿ ಬನ್ನಿ. ನೀವೇನಾ ಪೇಷಂಟು? ತಿಳ್ಕೊಡಿ. ನಾನಿಲ್ಲ, ಪೇಷಂಟ್ಸ್ ಅಲ್ಲಿದ್ದಾರೆ. ಬನ್ನಿ ಬನ್ನಿ ಬನ್ನಿ. ನೀವು ಚೆಕ್ ಮಾಡ್ಬೇಕಾಗಿರೋ ಪೇಷಂಟ್ಸ್ ಇವರಿದ್ರೆ. ಈ ಡಾಕ್ಟರ್ ಯಾಕೆ ಕರ್ಸಿದ್ರಿ? ನಾವು ನಮ್ ಡಾಕ್ಟರ್ ಕಣ್ಣೇ ಚೆಕ್ ಮಾಡಿಸ್ಕೊತಾ ಇದ್ದೀವಿ. ಡಾಕ್ಟರ್ ಯಾರಾದ್ರೂ ಏನಂತೆ ಚೆಕ್ ಮಾಡ್ಕೊಳ್ಳೋದು ಮುಖ್ಯ. ಇವರು ಲೇಡಿ ಡಾಕ್ಟರ್ ತಾನೆ, ಚೆಕ್ ಮಾಡ್ಲಿ ಬಿಡಿ. ಇವರಿಬ್ರು ಒಟ್ಟಿಗೆ ಒಂದೇ ದಿನ ಸೈಮಲ್ಟೇನಿಯಸ್ ಗರ್ಭಿಣಿಯರಾಗ್ಬಿಟ್ಟಿದ್ದಾರೆ. 9 ತಿಂಗಳು ತುಂಬಿ ಕರೆಕ್ಟ್ ಆಗಿ 8ನೇ ದಿನಕ್ಕೆ ಇಬ್ರಿಗೂ ಡೆಲಿವರಿ ಆಗುತ್ತೆ. ಇವರಿಬ್ರು ಗಂಡಂದ್ರಿಗೆ ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಇಬ್ರಿಗೂ ಒಬ್ಬರೇ ಗಂಡನೋ ದಂಡ ಪಿಂಡನೋ ಅದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನಾನೇನ್ ಬರ್ತೀನಿ.
ಸುಮ್ನೆ ಕುತ್ಕೊಂಡ್ರೆ ನಮ್ ಗತಿ ಏನು? ಅಮ್ಮ ಅಣ್ಣ ಯಾರು ಏನು ಮಾತಾಡ್ತಿಲ್ಲ, ನೀನಾದ್ರೂ ಏನಾದ್ರೂ ಮಾತಾಡಮ್ಮ. ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಮೋಸ ಆಗೋದಕ್ಕೆ ಬಿಡ್ತೀನಿ ಅಂತೀನಿ. ಇವ್ರಿಬ್ಬರಿಗೂ ಒಂದು ವ್ಯವಸ್ಥೆ ಮಾಡೇ ಮಾಡ್ತೀನಿ. ಏಯ್ ರಾಬಿ ಮುಂಡೆದೆ ಏನ್ ಮುಖ ನೋಡ್ತಿದ್ಯಾ? ಕರಿಯೋ ಅವ್ರನ್ನ ಪ್ರಾರಂಭ. ಎಲ್ಲ ಮುಗಿಲಿ, ಆಮೇಲೆ ನಿನಗೆ ತಿಪ್ಪಿ ಆಗುತ್ತೆ. ಆಂಟಿ ಏನ್ ಮಾಡ್ತಿದ್ದೀರಾ? ಎಲ್ಲ ನೀವು ಒಳ್ಳೇದಕ್ಕೆ ಇದನ್ನೆಲ್ಲ ನೋಡ್ತಿದ್ರೆ ಯಾಕೋ ಗಾಬರಿ ಆಗ್ತಿದೆಯಲ್ಲ. ಗಾಬರಿ ಆಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಕರ್ಕೊಂಡು ಬನ್ನಿ. ಅಲ್ಲ ರೀ, ನೀವ್ ಮಾಡೋ ಸರಿನಾ? ಅವಿ, ನೀವ್ ಮಾಡಿರೋ ಮಿಸ್ಟೇಕ್ಗೆ ಇವ್ರಿಬ್ರನ್ನ ನೀವು ಕಟ್ಕೊಳ್ಳೇಬೇಕು. ತಾಳಿ ಕಟ್ಟೋದನ್ನ ನಾನು ಈ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊತೀನಿ, ಯಾಕಂದ್ರೆ ಪೊಲೀಸರು ಪ್ರೂಫ್ ಕೇಳ್ತಾರಲ್ವಾ. ನಿಮ್ಮನ್ನೇ ನಮ್ಗೆ ಯಾವ ತೊಂದರೆನೂ ಆಗಿಲ್ಲ, ನಾವು ಚೆನ್ನಾಗಿದ್ದೀವಿ. ನೀವೆಲ್ಲ ಅನ್ಕೊಂಡಿರೋ ಹಾಗೆ ನಮಗೆ 3 ತಿಂಗಳು ಆಗಿಲ್ಲ. ಹೇಳಿದ್ದು ಸುಳ್ಳ? ಹೌದೌದು, ನಾವೀಗ ಬರ್ತೀವಿ. ಅಮ್ಮ, ಸತ್ಯ ಏನು ಅಂತ ಹೊರ ಬರುತ್ತೆ, ನಿಮ್ಮನ್ನ ಬಿಡ್ತೀವ? ಇಲ್ಲ, ಎಲ್ಲ ಸತ್ಯನೂ ಹೇಳ್ಬಿಡ್ತೀವಿ. ನಾವಿಬ್ರು ಕಳ್ಳೀರು. ಇಂಥ ಅಮಾಯಕರು ಸಿಕ್ಕಿದ್ರೆ ಅವ್ರನ್ನ ಹೆದರಿಸಿ ಬೆದರಿಸಿ ಚೆನ್ನಾಗಿ ದುಡ್ಡು ಪೀಕಿಸ್ತೀವಿ. ನೀವು ನನ್ನ ಮಗನ ಹತ್ರ ಪೀಕ್ಸಿರೋ 50,000 ರೂಪಾಯಿನ ಕೊಡ್ತೀರೋ ಇಲ್ಲ ಪೊಲೀಸಿಗೆ ಫೋನ್ ಮಾಡ್ರೋ? ಇದೇ ಕಡೆ ಇನ್ನೊಂದು ಸಲ ಈ ಥರ ಮೋಸ ಮಾಡಿದ್ದೆ ಆದರೆ ನಿಮ್ಮಿಬ್ಬರನ್ನ ಪೊಲೀಸ್ನವ್ರಿಗೆ ಹಿಡ್ಕೊಟ್ಬಿಡ್ತೀನಿ. ಬೇಗ ಏನು ಯಜಮಾನ್ರೆ, ಹೇಗಿರ್ತದೆ ನನ್ನ ಉಪಾಯ? ಸೂಪರ್. ಇದೇ ಖುಷಿಯಲ್ಲಿ ನಿಂಗೆ